ಲಾಸ್ಟ್ ವೀಕ್ ಯಾವ ವಾಕ್ಯ ಭಾಗದಿಂದ ನಾವು ದೇವರ ಸಂದೇಶವನ್ನು ನಾವು ಕೇಳಿದ್ವಿ? ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ, ದೀನರನ್ನ ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಬಡವರನ್ನ ಏನ್ ಮಾಡ್ತಾನಂತೆ? ತಿಪ್ಪೆಯಿಂದ. ಓಕೆ, ಅಲ್ಲೊಂದು ವರ್ಡನ್ನ ನೀವು ನೋಡ್ರಿ, ಏನ್ ಹೇಳ್ತದೆ ಅಲ್ಲಿ? ದೀನರು ಎಂಬುದಾಗಿ ಹೇಳ್ತಿದೆ. ಕರೆಕ್ಟ್. ದೇವರು ಎತ್ತುತ್ತಾನೆ, ನಿಜ. ಒಂದು ಉನ್ನತವಾದ ಸ್ಥಳದಲ್ಲಿ ದೇವರು ನಮ್ಮನ್ನು ನಿಲ್ಲಿಸ್ತಾನೆ, ಸತ್ಯ. ಬಟ್ ಆದ್ರೆ ಯಾರನ್ನ ದೇವರು ಎತ್ತುತ್ತಾನೆ? ದೀನರಂದ್ರೆ ಯಾರು? ನಿಮ್ ದೃಷ್ಟಿಯಲ್ಲಿ ಏನು ದೀನರಂದ್ರೆ ಏನು? ಓಕೆ, ದೀನರಂದ್ರೆ ಯಾರಂತೆ? ಓಕೆ, ಆತ್ಮದಲ್ಲಿ ಆದ್ರೆ ಸಮಸ್ಯೆ ಏನ್ ಗೊತ್ತಾ? ನಾನು ರಕ್ಷಣೆ ಹೊಂದಿದ್ದೀನಿ, ನನಗೆಲ್ಲ ಗೊತ್ತು ಅಂತ ಹೇಳಿ ಬಡವರು ಆಗೋದೇ ಇಲ್ಲಲ್ಲ. ಅದಕ್ಕೆ ಏನ್ ಮಾಡೋಣ? ಇದು ಸಮಸ್ಯೆ ನಮ್ದು. ಖಾಲಿ ಮಾಡ್ಕೊಳಕ್ ಯಾರಿಗೂ ಇಷ್ಟ ಇಲ್ಲ ರೀ. ಏನಿದೆಯೋ ಅದರಲ್ಲಿ ಅಹಂಕಾರದಲ್ಲಿ ಬೆಳೆಲಿಕ್ಕೆ ಹೋಗ್ತೀವಿ ವಿನಃ ಖಾಲಿ ಆಗ್ಲಿಕ್ಕೆ ಇಷ್ಟಪಡಲ್ಲ. ಖಾಲಿ ಆಗ್ರಿ. ದೇವ್ರು ಸಮ್ಟೈಮ್ಸ್ ನಮ್ಮನ್ನ ಎಲ್ಲ ಕಿವಿಗೊಟ್ಟು ಕೇಳಿಸ್ಕೊಡ್ರಿ. ದೇವರು ನಮ್ಮನ್ನ ಉಲ್ಟಾ ಒಂದೊಂದ್ಸತಿ ತಿಪ್ಪೆ ಕರ್ಕೊಂಡು ಹೋಗ್ತಾನೆ, ನಿಲ್ಲಿಸ್ತಾನೆ. ಎಚ್ಚರ. ತಗ್ಗಿಗೆ ಕರ್ಕೊಂಡು ಹೋಗ್ತಾನೆ ದೇವ್ರು. ಸಮ್ಟೈಮ್ಸ್ ತೋರಿಸ್ತಾನೆ ನಮಗೆ, ಮಗ ಇಲ್ಲಿಂದ ತಾನೇ ನಾನು ನಿನಗೆ ಮೇಲೆ ಕೆತ್ತಿದ್ದು, ಇಲ್ಲಿಂದ ತಾನೇ ನಾನು ನಿನ್ನ ಮೇಲೆ ಕೆತ್ತಿದ್ದು. ಎತ್ತಿ ನಿಲ್ಸಿದ ಮೇಲೆ ಓಕೆ, ಇದಕ್ಕೆ ವಿರುದ್ಧವಾದ ಪದ ಯಾವುದು ಗೊತ್ತಾ? ಅಹಂಕಾರ, ಗರ್ವ, ಅವಿಧೇಯತೆ. ಓಕೆ, ನಾನೇ. ಕರೆಕ್ಟ್. ನಾನೇ. ಕರೆಕ್ಟ್. ನೋಡ್ರಿ, ಈ ದೀನರನ್ನ ದೇವ್ರ ಮೇಲೆ ಕೆತ್ತುತ್ತಾನೆ. ಯಾರನ್ನ ದೇವ್ರ ಎತ್ತುತ್ತಾನಂತೆ? ಹಲೋ, ಆ ಮೇಲಿನ ವಾಕ್ಯದಲ್ಲಿ ನೋಡ್ರಿ, ಆತನು ಆಕಾಶವನ್ನ ಭೂಮಿಯನ್ನ ನೋಡ್ಲಿಕ್ಕೆ, ಉನ್ನತೋನ್ನತ ಲೋಕದಲ್ಲಿ ಇರುವ ದೇವರು ಆಕಾಶವನ್ನು ಭೂಮಿಯನ್ನು ನೋಡ್ಲಿಕ್ಕೆ ಬಾಗ್ತಾನಂತೆ. ಯಾರನ್ನ ನೋಡ್ತಾನೆ ದೇವ್ರು ಬಗ್ದಾಗೆ? ದೇವ್ರು ಯಾರು ಕಾಣ್ಬೇಕು? ಹಲೋ, ಯಾರು ಕಾಣ್ಬೇಕ್ರಿ? ದೀನರು ಕಾಣ್ಬೇಕು. ದೀನರ್ ಅಂದ್ರೆ ಯಾರೀಗ? ಈಗ ಹೇಳ್ತಾ ಬರ್ರಿ, ಆತ್ಮದಲ್ಲಿ ಬಡವರಾಗಿರೋರು. ಓಕೆ, ತಗ್ಗಿಸಲ್ಪಡೋರ. ಓಕೆ, ಕರುಣೆ ಉಳ್ಳವರು, ಸಹಿಸಿಕೊಳ್ಳುವರು. ದುಃಖ ಪಡೋರ ಅಂದ್ರೆ ಇದು ನನಗೆ ಸಿಗ್ಲಿಲ್ಲಲ್ಲ ಅಂತಂದೇಳಿ, ಕಳ್ಕೊಂಡ್ಬಿಟ್ನಲ್ಲ ನಾನು ಅಂತಂದೇಳಿ ಅಂತ ಆಮೇಲೆ ದುಃಖ ಪಡ್ಬೇಕ? ನಾನೊಂದು ಮಾತು ಹೇಳ್ತೀನಿ ನೋಡ್ರಿ, ಬೈಬಲಲ್ಲಿ ದೇವ್ರು ದುಃಖ ಪಟ್ಟಿದ್ದಾನೆ. ಆದ್ರೆ ದೇವ್ರು ದುಃಖ ಪಡೋದ್ರೊಳಗಾಗಿ ನಾವು ದುಃಖ ಪಡ್ಬೇಕು. ಆಮೇನ್. ದೇವ್ರು ದುಃಖ ಪಡೋದ್ರೊಳಗಾಗಿ ನಮ್ಮ ವಿಷಯದಲ್ಲಿ ನಾವು ದುಃಖ ಪಟ್ರೆ ದೇವ್ರು ನಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾನೆ. ಅದ ಅರ್ಥ ಏನಂದ್ರೆ, ದೇವ್ರು ಬಂದು ನಮ್ಮ ಕೈ ಹಿಡ್ದ ಅಂತ ಅರ್ಥನೇ. ದೇವ್ರು ನಮ್ಮನ್ನ ಮೇಲೆ ಕೆತ್ತವನಾಗಿರ್ತಾನೆ. ಇನ್ನೂ ಏನಿದೆ ಇದರಲ್ಲಿ? ಸಹಿಸಿಕೊಳ್ಳುವನು, ಶಾಂತರುನ, ನಿರ್ಮಲ ಚಿತ್ತರು, ಇಂಟರ್ಗ್ರಿಟಿ, ಕ್ಷಮಿಸುವವರು, ಪ್ರೀತಿಸುವವರ. ಇದು ಬಹಳ ಕಷ್ಟ ಇದು ಅಲ್ಲ ಸರ್? ನಾನು ನಿನಗೆ ಬೈದೆ ಅಂತ ತಿಳ್ಕೊ. ಕಾರಣ ಏನಕ್ಕಂದ್ರೆ, ನಿನಗೆ ಬೈದಾಗ ನಿನ್ನ ಕಲಿಸ್ಬೇಕನ್ನೋ ಉದ್ದೇಶದಿಂದ ಟೀಚರ್ ಹೊಡಿತಾರೆ, ಮೇಸ್ಟ್ರು ಹೊಡಿತಾರೆ. ಕಾರಣ ಯಾಕಂದ್ರೆ ನೀನು ಕಲಿಬೇಕಂತಂದೇಳಿ. ನಾನು ಹೊಡೆದಾಗ ನೀನು ನಾನು ಪ್ರೀತಿಸೋದೈತಲ್ಲ, ಅದು ಬಹಳ ದೊಡ್ಡ ಚಾಲೆಂಜ್. ಅದು ಈ ಕ್ಷಮಿಸೋದು, ಪ್ರೀತಿಸೋದು, ಆ ವಿಷಯದಲ್ಲಿ ಸಮಾಧಾನ ಆಗೋದು, ಆ ವಿಷಯದಲ್ಲಿ ಇಂಟರ್ಗ್ರಿಟಿ. ನಿರ್ಮಲ ಚಿತ್ರ ಅಂದ್ರೆ ಇಂಟರ್ಗ್ರಿಟಿ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಇಂಟರ್ಗ್ರಿಟಿ ಅಂದ್ರೆ ಏನ್ ಗೊತ್ತಾ? ಯಥಾರ್ಥತೆ. ಯಥಾರ್ಥತೆ ಅಂದ್ರೆ ಏನ್ ಗೊತ್ತಾ? ದ ಬೀಯಿಂಗ್ ಅ ಸೇಮ್ ಪರ್ಸನ್ ಇನ್ ಫ್ರಂಟ್ ಆಫ್ ಗಾಡ್ ಅಂಡ್ ಇನ್ ಫ್ರಂಟ್ ಆಫ್ ದ ಸೊಸೈಟಿ. ಸೊಸೈಟಿ ಮೀನ್ಸ್ ಫ್ಯಾಮಿಲಿ. ಸೊಸೈಟಿ ಮೀನ್ಸ್ ಚರ್ಚ್. ಬೀಯಿಂಗ್ ಎ ಸೇಮ್ ಪರ್ಸನ್, ದೇವರ ಮುಂದೆಯೂ ಮತ್ತು ಸಮಾಜ, ಸಭೆ, ಕುಟುಂಬದ ಮುಂದೆಯೂ ನಾವು ಒಂದೇ ತರ ಇರೋದು, ನಟನೆ ಮಾಡೋದಲ್ಲ. ಓಕೆ, ಒನ್ ಟೈಮ್ ಒಂದ್ ತರ ಇರೋದು, ಇನ್ನೊಂದು ಟೈಮ್ ಸೀಸನ್ ತಕ್ಕಾಗ ನಾವು ಚೇಂಜ್ ಆಗೋದಲ್ಲ. ಯಥಾರ್ಥವುಳ್ಳವರನ್ನ ದೇವರು ಕರುಣೆ ಹೊಂದವರೆಂದಾಗ ದೇವ್ರ ವಾಕ್ಯ ಹೇಳ್ತದೆ. ಯಥಾರ್ಥವಂತರನ್ನ ದೇವರು ಮೆಚ್ಚುತ್ತಾನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಯಥಾರ್ಥವಂತರನ್ನ ದೇವರನ್ನು ಪ್ರೀತಿಸ್ತಾನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಯಥಾರ್ಥವಂತರನ್ನ ದೇವರ ಮೇಲೆ ಕೆತ್ತುತ್ತಾನೆ ಎಂಬುದಾಗಿದೆ. ಆಮೇನ್. ಯಾಕೆ ಗೊತ್ತಾ? ಹಲೋ, ದೇವರು ಕೂಡ ಯಥಾರ್ಥವಂತನಾಗಿದ್ದಾನ್ರಿ. ಯಾವುದು ಕೂಡ ದೇವರು ಮುಚ್ಚಿಡ್ಕೊಂಡಿಲ್ಲ. ದೇವ್ರು ಯಾವುದು ಕೂಡ ಹೈಡ್ ಅಂಡ್ ಸಿಕ್ ಮಾಡಿಲ್ಲ. ನಮಗೆ ಎಲ್ಲವನ್ನು ದೇವ್ರು ತೋರಿಸ್ಕೊಟ್ಟಿದ್ದಾನೆ. ಇನ್ನು ಏನ್ ದೇವ್ರು ನಮಗೆ ಕೊಡಬೇಕು? ತನ್ನನ್ನೇ ತಾನು ತಗ್ಗಿಸಿಕೊಂಡನಲ್ಲ. ನಾವು ಯಾವ ದೇವರನ್ನು ಆರಾಧಿಸ್ತಾ ಇದ್ದೇವೋ ಆತನ ತನ್ನನ್ನು ತಾನು ತಗ್ಗಿಸಿಕೊಂಡಿದ್ದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತಾನು ಒಬ್ಬನೇ ಮಗನನ್ನು ಕೊಟ್ಟನು. ಇದು ಸಾಲ್ದ ನಮಗೆ? ಉದಾಹರಣೆ ಇದು ಸಾಲ್ದ ನಮಗೆ? ಇದಕ್ಕಿಂತ ಇನ್ನೂ ಏನ್ ಬೇಕ್ರಿ ನಮಗೆ? ಆ ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ಪೌಲನು ಹೇಳ್ತಾನೆ. ಕ್ರಿಸ್ತನ ಹಾಗೆ ರೂಪಾಂತರ ಹೊಂದುವುದಕ್ಕಾಗಿ ನಾವಿಲ್ಲಿದ್ದೇವೆ.
ಈ ಸಭೆ ಒಳಗಡೆ, ಚರ್ಚ್ ಒಳಗಡೆ ನೀನು ಕಾಲಿಡ್ತಿದ್ದಂಗೆ ದೇವರು ನಿನಗೆ ಏನ್ ಕಲಿಸ್ತದೆ? ಇಲ್ಲಿ ಕ್ರಿಸ್ತನ ಸ್ವರೂಪೇ ಕಲಿಸ್ತದೆ ನಮಗೆ. ವಿ ಮಸ್ಟ್ ಬಿ ಲೈಕ್ ಕ್ರೈಸ್ಟ್. ಕ್ರಿಸ್ತನ ಹಾಗೆ ನಾವು ಆಗ್ಲೇಬೇಕಾಗಿದೆ. ಅಂಡ್ ವಿ ಮಸ್ಟ್ ಡೂ ವಾಟ್ ಕ್ರೈಸ್ಟ್ ಡಿಡ್. ಯೇಸು ಸ್ವಾಮಿ ಏನ್ ಮಾಡಿದನೋ ಅದು ನಾವು ಮಾಡ್ಲಿಕ್ಕೆ ನಾವಿರೋದು. ದೇವರ ಸನ್ನಿಧಾನದಲ್ಲಿ ಏನು ನಿಲ್ಲೋದಿಲ್ಲ ಗೊತ್ತಾ? ಅಹಂಕಾರ ನಿಲ್ಲೋದಿಲ್ಲ, ಗರ್ವ ನಿಲ್ಲೋದಿಲ್ಲ, ಅವಿಧೇಯತೆ ನಿಲ್ಲೋದಿಲ್ಲ, ಸೊಕ್ಕು ನಿಲ್ಲೋದಿಲ್ಲ, ನಾನೇ ಅನ್ನೋದು ನಿಲ್ಲೋದಿಲ್ಲ, ದಿಮಾಕು ನಿಲ್ಲೋದಿಲ್ಲ. ಯಾವ ಮನುಷ್ಯ ಮುರಿಯಲ್ಪಡ್ತಾನೋ, ಹಲೋ, ಯಾವ ಮನುಷ್ಯ ಮುರಿಯಲ್ಪಡ್ತಾನೋ ಅವನು ಎರಡರಷ್ಟಾಗಿ ಕಟ್ಟಲ್ಪಡ್ತಾನೆ. ಸಂಬಡಿ ಸೇ ಆಮೆನ್. ಮುರಿಯಲ್ಪಡೋದಕ್ಕೆ ಒಪ್ಪಿಸಿಕೊಡ್ರಿ. ಸಮ್ಟೈಮ್ಸ್ ನಾವು ಜ್ಞಾಪಕ ಮಾಡ್ಕೊಳ್ಳೋಣ ಎಲ್ಲಿ ನಾವು ಇದ್ವಿ ಅಂತಂದೇಳಿ. ನಮ್ಮ ಸ್ಥಾನ ಯಾವ್ದಾಗಿತ್ತು? ತಿಪ್ಪೆ, ತಗ್ಗು, ಕುಗ್ಗಿಸುವಿಕೆ, ಕರೆಕ್ಟ್? ಮತ್ತೇನಿತ್ತು? ಅವಮಾನ, ನಿಂದೆ, ಹಿಂಸೆ, ಕೊರತೆ. ಇದರಲ್ಲಿ ನಾವು ಜೀವಿಸ್ತಾ ಇದ್ವಿ. ಹಲೋ, ಇದರಲ್ಲಿ ನಾವು ಯೋಚಿಸ್ಬೇಕು. ನಾವು ವೇರ್ ವಿ ಓಕೆ ವಿ ವಾಸ್, ನಾವು ಎಲ್ಲಿ ಇದ್ವಿ? ನಾವು ಯಾವ ಪರಿಸ್ಥಿತಿಯಿಂದ ಇವತ್ತು ದೇವರು ನಮ್ಮನ್ನು ಮೇಲೆ ಕೆತ್ತಿದ್ದಾನೆ? ದೇವರು ಮುರಿಯುವಂಥ ಸಂದರ್ಭ ಸಿಕ್ಕರೆ ನಾನು ಒಪ್ಪಿಸ್ಕೊಡ್ತೀನಿ. ಲಾರ್ಡ್, ಬ್ರೇಕ್ ಮೀ ಲಾರ್ಡ್, ಬ್ರೇಕ್ ಮೈ ಹಾರ್ಟ್, ಬ್ರೇಕ್ ಮೈ ಮೈಂಡ್. ನಾನು ಒಂದೇ ಒಂದು ಕೇಳ್ತೀನಿ. ನನ್ನ ಪ್ರೇಯರಲ್ಲಿ ಯಾವಾಗಲೂ ನಾನೊಂದು ಪ್ರೇಯರ್, ನನ್ನೊಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ನೋಡ್ರಿ ನಿಮಗೆ. ನನ್ನ ಪ್ರೇಯರಲ್ಲಿ ಯಾವಾಗಲೂ ಲಾರ್ಡ್ ರಿನ್ಯೂ ಮೀ ಆ್ಯಂಡ್ ರಿಸ್ಟೋರ್ ಮೀ. ನನ್ನ ಪ್ರೇಯರಲ್ಲಿ ಯಾವಾಗಲೂ ಈ ವರ್ಡ್ ಇರ್ತದೆ. ದೇವರೇ, ನನ್ನನ್ನು ರಿನ್ಯೂ, ನನ್ನನ್ನು ಪುನಃಸ್ಥಾಪಿಸು, ಪುನರ್ಗೊಳಿಸು, ಮತ್ತೆ ತಿರುಗಿ ನನ್ನನ್ನು ಆಶೀರ್ವದಿಸು. ಒಬ್ಬ ದೊಡ್ಡ ಸೇವಕರಿಗೆ ಒಬ್ಬನ ಪ್ರಶ್ನೆ ಕೇಳ್ತಾನೆ. ಓಕೆ, ನಾವು ದೇವರ ಹೃದಯವನ್ನ ಗೆಲ್ಬೇಕಂದ್ರೆ ಏನ್ ಮಾಡಬೇಕು? ಒಬ್ಬ ಇಂಟ್ರೋವರು ಒಬ್ಬ ದೊಡ್ಡ ಸೇವಕರಿಗೆ ಒಂದು ಪ್ರಶ್ನೆ ಕೇಳ್ತಾನೆ. ನಾವು ದೇವರ ಹೃದಯವನ್ನು ಗೆಲ್ಬೇಕಾದ್ರೆ ಸರ್ ನಾವೇನ್ ಮಾಡಬೇಕು? ದೇವರ ಹೃದಯವನ್ನು ನಾವು ಗೆಲ್ಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ, ಎಲ್ಲರೂ ಕೇಳಿಸ್ಕೊಡ್ರಿ, ಎಲ್ಲೆಲ್ಲಿ ನಮಗೆ ಪಶ್ಚಾತ್ತಾಪ ಪಡ್ಲಿಕ್ಕೆ ಅವಕಾಶ ಸಿಗ್ತೈತೋ ಅಲ್ಲೆಲ್ಲ ಪಶ್ಚಾತ್ತಾಪ ಪಡ್ರಿ. ಕೈಗಳನ್ನೇ ದೇವರಿಗೆ ಸ್ತೋತ್ರಗಳನ್ನು. ಹಲ್ಲೆಲೂಯ. ಎಲ್ಲೆಲ್ಲೆಲ್ಲ ನಮಗೆ ಮನ ತಿರುಗ್ಲಿಕ್ಕೆ ನಮಗೆ ಟೈಮ್ ಸಿಗ್ತೈತೋ ಅಲ್ಲೆಲ್ಲ ಮನ ತಿರುಗ್ರಿ. ಎಲ್ಲೆಲ್ಲಿ ಸಂದರ್ಭ ಸಿಗ್ತೈತೋ ನಮಗೆ ದೇವ್ರ ಜೊತೆ ಕನೆಕ್ಟ್ ಆಗ್ಬಿಡ್ರಿ. ಎಲ್ಲಿ ಕ್ಷಮಾಪಣೆ ಬೇಡಬೇಕಂತ ಇರ್ತೈತೋ ಅಲ್ಲಿ ಕ್ಷಮಾಪಣೆ ಕೇಳ್ಬಿಡ್ರಿ. ಡೋಂಟ್ ಸ್ಟಾಪ್. ಸೈತಾನನ್ ಬಂದು ಆ ಅಪರಾಧವನ್ನ ದೇವ್ರ ಮುಂದೆ ಬಂದು ತಂದು ಹೇಳಿ, ನಿನ್ನ ಮಗನಿಗೆ ತಪ್ಪು ಮಾಡಿದ ನಾನು ಶಿಕ್ಷಿಸ್ತೇನೆ ಎಂಬುದಾಗಿ ಸೈತಾನ್ ಬಂದು ಹೇಳೋದಕ್ಕಿಂತ ಮುಂಚೆನೆ ಪಶ್ಚಾತ್ತಾಪ ಪಟ್ಟು ಸ್ವಾಮಿ ಕ್ಷಮಿಸ್ಬಿಡ ಅಂತ ಕೇಳ್ಬಿಡ್ರಿ. ಆಮೇನ್. ಒಂದ್ ವೇಳೆ ಸೈತಾನ ಬಂದು ದೂರ ಹೇಳಿದ್ರು ದೇವ್ರು ಏನ್ ಹೇಳ್ತಾರೆ ಗೊತ್ತಾ? ಅವನು ಆಲ್ರೆಡಿ ಸಿನ್ ಕನ್ಫೆಸ್ ಮಾಡಿದಾನ, ಅವನು ಆಲ್ರೆಡಿ ಕನ್ಫೆಷನ್ ಮಾಡಿದ್ದಾನೆ, ಕ್ಷಮಿಸಂತ ಕೇಳಿದ್ದಾನೆ. ನಾನು ಕರುಣಾಶಾಲಿ ಆಗಿದ್ದರಿಂದ, ನಾನು ಕ್ಷಮಿಸುವವನಾಗಿದ್ದರಿಂದ, ಯಾವಾಗಲೂ ತಪ್ಪು ಹುಡುಕವನಾಗದೇ ಇರುವುದರಿಂದ, ಅವನು ಪ್ರೀತಿಸಿದ್ದರಿಂದ, ನನ್ನ ಸ್ವರೂಪದಲ್ಲಿ ಉಂಟಾಗಿದ್ದರಿಂದ ನಾನು ಅವನಿಗೆ ಕ್ಷಮಿಸ್ತೇನೆ ಎಂಬುದಾಗಿದೆ ಹೇಳ್ತಾರೆ. ಹಲ್ಲೆಲೂಯ. ಸೈತಾನನು ಸೋಲಿಸಲ್ಪಡ್ತಾನೆ. ಆಮೆನ್. ಪಾಪವು ಸೋಲಿಸಲ್ಪಡ್ತದೆ. ಆಮೆನ್. ಹಲ್ಲೆಲೂಯ. ನಮ್ಮ ಮುಖವನ್ನು ದೇವರು ಪ್ರಕಾಶಗೊಳಿಸುವವನಾಗಿರ್ತಾನೆ. ಎಲ್ಲೆಲ್ಲೆಲ್ಲ ಟೈಮ್ ಸಿಗ್ತಾ, ಸೇವಕರು ಹೇಳಿದ ಒಂದು ಮಾತು ನನಗೆ ಭಾಳ ನನಗೆ ಹಾರ್ಟಿಗೆ ಟಚ್ ಆಯಿತು. ಎಲ್ಲೆಲ್ಲೆಲ್ಲ ಸಮಯ ಸಿಗ್ತಿತ್ತೋ ಇಮ್ಮಿಡಿಯೇಟ್ ಆಗಿ ಪಶ್ಚಾತ್ತಾಪ ಪಡ್ರಿ. ಯಾಕಂದ್ರೆ ದೇವರು ಪಶ್ಚಾತ್ತಾಪವನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಅರಸನಾದ ದಾವೀದನು ಕೂಡ ಪಶ್ಚಾತ್ತಾಪ ಪಟ್ಟಿದ್ದಾನೆ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞ ಎಂಬುದಾಗಿ ಕೀರ್ತನೆ 50ರಲ್ಲಿ ಆತನು ಬರೆದಿದ್ದಾನೆ. 51ನೇ ಕೀರ್ತನೆಯಲ್ಲಿ. ಹಲ್ಲೆಲೂಯ. ತಗ್ಗಿಸಲ್ಪಡುವುದನ್ನ ನಾವು ದೇವರು ಸನ್ನಿಧಾನದಲ್ಲಿ ನಾವು ಕಲಿಬೇಕಾಗಿದೆ. ನಾವು ದೇವರ ಸನ್ನಿಧಾನ ಒಳಗೆ ಬಂದು ಆ ಚೇರ್ ಮೇಲೆ ಇವತ್ತು ಕುತ್ಕೊಂಡಿದ್ದೀರಿ ಅಂದ್ರೆ ಏನಕ್ಕೆ ದೇವರು ನಮಗೆ ತಂದು ಕೂರಿಸಿದ್ದಾನೆ ಅಂದ್ರೆ, ಕ್ರಿಸ್ತನ ಸ್ವರೂಪದಲ್ಲಿ ಬದಲಾಗುವುದಕ್ಕಾಗಿ ಸನ್ಮಾನದಿಂದ ದೇವರು ನಮ್ಮನ್ನು ಇವತ್ತು ಕೂರಿಸಿದ್ದಾನ್ರಿ. ಕ್ರಿಸ್ತ ಯೇಸುವಿನಲ್ಲಿ ನೂತನವಾಗಿ ಸೃಷ್ಟಿಸಲ್ಪಟ್ಟು ನಮ್ಮ ಕ್ಯಾರೆಕ್ಟರ್ ದಿನದಿಂದ ದಿನ ಆತನ ಸ್ವರೂಪದಲ್ಲಿ ಬದಲಾಗ್ತಾ ಒಂದು ದಿನ ನಾವು ಕೂಡ ಯೇಸುವಿನಂತೆ ನಾವು ಆಗಬೇಕಾಗಿದೆ ರೀ. ಆಮೆನ್. ಹಲ್ಲೆಲೂಯ. ನನ್ನ ಮನೆಯಲ್ಲಿ ನಾನು ಯೇಸುವನ್ನು ನಾನು ಪ್ರತಿಬಿಂಬಿಸಬೇಕಾಗಿದೆ. ನನ್ನ ಸಮಾಜದಲ್ಲಿ ಯೇಸುವನ್ನು ನಾವು ಪ್ರತಿಬಿಂಬಿಸಬೇಕಾಗಿದೆ. ನಮ್ಮ ಬಂಧು ಬಳಗದವರ ಮಧ್ಯದಲ್ಲಿ ಯೇಸುವನ್ನು ನಾವು ಪ್ರತಿಬಿಂಬಿಸಬೇಕಾಗಿದೆ. ನನ್ನ ಸ್ನೇಹಿತರಲ್ಲಿ, ನನ್ನ ಕುಟುಂಬಸ್ಥರಲ್ಲಿ ಅನೇಕ ಜನರು ಕ್ರಿಸ್ತನನ್ನು ನಂಬದೇ ಇರಲಿಕ್ಕೆ ಕಾರಣ ಏನಂದ್ರೆ, ನಮ್ಮಲ್ಲಿ ಆ ಕ್ಯಾರೆಕ್ಟರ್ ಇಲ್ಲ.
ಎಕ್ಸಾಕ್ಟ್ಲಿ. ದೇವ್ರು ನಮ್ಮನ್ನು ಮೇಲೆ ಕೆತ್ತಲಿಕ್ಕೆ ಆತನ ರೆಡಿ ಇದ್ದಾನೆ. ಪೊಸಿಷನ್ ರೆಡಿ ಇದೆ, ಸ್ಥಾನಮಾನ ಎಲ್ಲ ರೆಡಿ ಇದೆ ರೀ. ಅವಮಾನಗಳನ್ನ ತೆಗೆದು ಹಾಕಿ ಸನ್ಮಾನ ಮಾಡಲಿಕ್ಕೆ ದೇವರು ಸಿದ್ಧನಿದ್ದಾನೆ. ಸನ್ಮಾನ ಸಿದ್ಧತೆ ಇದೆ, ಅಗತ್ಯತೆಗಳನ್ನು ಪೂರೈಸಲಿಕ್ಕೋಸ್ಕರ ಎಲ್ಲ ಪ್ರೊವಿಷನ್ಸ್ ಎಲ್ಲ ರೆಡಿ ಇದೆ ರೀ, ಎಲ್ಲ ರೆಡಿ ಇದೆ. ಬಟ್ ವಿ ಆರ್ ನಾಟ್ ರೆಡಿ. ನಾವು ಸಿದ್ಧರಿಲ್ಲ. ವಾಯ್? ಯಾಕಂದ್ರೆ ನಾವು ಒಪ್ಪಿಸ್ಕೊಡೋದಿಲ್ಲ, ನಾವು ಸಮರ್ಪಿಸಲ್ಪಡೋದಿಲ್ಲ, ನಾವು ಮುರಿಯಲ್ಪಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಆಮೇನ್. ದೇವರು ನಮ್ಮನ್ನು ಇಲ್ಲಿ ತಂದಿಟ್ಟು ಓಕೆ, ಕಗ್ಗಾದ ಕಾಡು ಕಲ್ ಥರ ಇರುವಂಥ ನಮ್ಮ ಜೀವಿತವನ್ನ ಪ್ರತಿ ವಾರ, ಪ್ರತಿ ದಿನ, ಪ್ರತಿ ಸಮಯದಲ್ಲಿ ನಿಮ್ಮನ್ನು ಕಟ್ಟದು ಬೇಡವಾಗಿರುವ ಸಂಗತಿಗಳನ್ನೆಲ್ಲ ತೆಗೆದು ಒಂದು ಸುಂದರ ಶಿಲ್ಪವಾಗಿ ಮಾಡ್ಲಿಕ್ಕಿದ್ದಾನ್ರಿ. ಪ್ರೈಸ್ ದಿ ಲಾರ್ಡ್. ಮಾರ್ಕ್ ಆಂಜೆಲೋ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಕಲ್ಪ್ಚರ್ಸ್. ಓಕೆ, ಅವನು ಒಳ್ಳೆ ಶಿಲ್ಪಕಾರನತನು. ಕೇಳ್ತಾರೆ ಒಂದ್ಸರಿ, ಪೋಪ್ ಬಂದು ಕೇಳ್ತಾರೆ, ಏನು ಇಷ್ಟು ಬ್ಯೂಟಿಫುಲ್ ಆಗಿರುವಂತ ಓಕೆ ಈ ಒಂದು ಶಿಲೆಯನ್ನ ನೀನು ಮಾಡಿಟ್ಟಿಯಲ್ಲ ನೀನು ಕೇಳಬೇಕಾದ್ರೆ ಅವನು ಏನು ಹೇಳ್ತಾನೆ ಗೊತ್ತಾ? ಓಕೆ, ಏನಿಲ್ಲ ಸರ್, ಆಲ್ರೆಡಿ ಅದ್ರ ಒಳಗಡೆ ಇತ್ತು, ಬೇಡವಾಗಿರೋದು ಅಷ್ಟೇ ನಾನು ತೆಗೆದೆ, ಅದು ಹೊರಗಡೆ ಬಂತು. ರೈಟ್? ಬೇಡವಾಗಿರೋದು ಸಮ್ಟೈಮ್ಸ್ ನಾವು ಏನೋ ಅನ್ಕೊಳ್ತೀವಿ, ಏನೋ ಅನ್ಕೊಂಡು ನಾವು ಮುಂದೆ ಹೋಗ್ಲಿಕ್ಕೆ ನಾವು ನೋಡ್ತೀವಿ. ನಮ್ಗೊಂಥರ ಚಂಚಲತೆ, ನಮಗೆ ಸ್ಥಿರ ಮನಸ್ಸು ನಮಗಿರೋದಿಲ್ರಿ. ಸ್ಥಿರ ಮನಸ್ಸು ಚಂಚಲತೆ ಇರ್ತದೆ. ನನ್ನ ಹತ್ರ ಸಮಯ ಅಲ್ರಿ, ನಾನು ಸಾಕಷ್ಟು ವಿಷಯಗಳನ್ನ ನಾನು ನಿಮ್ಮ ಮಧ್ಯೆ ಹಂಚ್ಕೋಬಹುದು. ಓಕೆ, ಒಂದು ವಿಷಯ ನಿಮ್ಮ ಜೊತೆಲಿ ಜ್ಞಾನೋಕ್ತಿಯಲ್ಲಿ ಒಂದು ಮಾತಿದೆ, ಅದ್ಭುತವಾಗಿ ತೆಗೆದ್ರೆ ಯಾರಾದರೂ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 7ನೇ ವಾಕ್ಯ ಒಂದ್ಸರಿ ಓದ್ರಿ ನೋಡೋಣ. ಜ್ಞಾನೋಕ್ತಿ 3:7. ನೀನೇ ಬುದ್ಧಿವಂತನು ಎಂದೆಣಿಸದೆ. ಓಕೆ, ಇಲ್ಲಿ ನಾವು ಅವಾಗಲೇ ಹೇಳಿದ್ವಲ್ಲ, ಯಾರೋ ಹೇಳಿದ್ರು ನಾನೇ ಅಂತಂದು ಹೇಳಂತ. ಇಲ್ಲಿ ನೋಡ್ರಿ, ನಾನೇ. ಈಗ ನಾನೇ ಅನ್ನೋರಿಗೆ ದೇವ್ರು ಹೇಳ್ತಾನೆ, ನೀನೇ ಬುದ್ಧಿವಂತನೆಂದು. ಡೋಂಟ್ ಬಿಕಮ್ ಎ ಟೂ ಸ್ಮಾರ್ಟ್. ಏನ್ ಹೇಳ್ತಿದೆ? ನೀನೇ ಬಹಳ ಬುದ್ಧಿವಂತನೆಂತ ಎಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗ್ತಿದೆ. ನೀನೇ ಬುದ್ಧಿ. ಸಮ್ಟೈಮ್ಸ್ ನಮ್ಮ ಬುದ್ಧಿಯಿಂದ ನಾವು ವರ್ತಿಸ್ತೇವ್ರಿ. ನಮ್ಮ ಬುದ್ಧಿಯಿಂದ ನಾವು ವರ್ತಿಸೋದು ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. 4:19 ಹೋದ್ರಿ ಅದರಲ್ಲಿ. ಈಗ 4:19. ದುಷ್ಟರ ಮಾರ್ಗವು ಕತ್ತಲೆಯಂತಿದೆ. ದುಷ್ಟರ ಮಾರ್ಗವು ಹೆಂಗಿದೆ ಅಂತೆ? ಕತ್ತಲೆ ಅಂತಿದೆ. ಎಡವಿದ್ದೇವೆಂದು ತಾವು ಯಾವುದಕ್ಕೆ ಎಡವಿದ್ದೇವೆಂದು ಅವರಿಗೆ ಗೊತ್ತಾಗದು. ಅರೆ ನಾನು ಎಲ್ಲಿ ಎಡವಿದ್ದೇನೆ? ಹಲೋ, ಒಂದ್ಸಲ ನನ್ನ ಕಡೆ ನೋಡ್ರಿ. ಎಲ್ಲರೂ ಬಹಳ ಬುದ್ಧಿವಂತರು, ಟೂ ಸ್ಮಾರ್ಟ್ ಆಗಿರೋಂಥ ಬುದ್ಧಿವಂತರು ಎಲ್ಲರೂ ಕೇಳಿಸ್ಕೊಡ್ರಿ, ಅವ್ರು ಎಡವರಾಗಿರ್ತಾರೆ. ಅವ್ರ ಲೈಫ್ ಕತ್ತಲಲ್ಲಿ ಇರ್ತದೆ, ಡಾರ್ಕ್ನಲ್ಲಿ ಇರ್ತದೆ, ಎಡವುತ್ತಾರೆ. ಎಡವೋದು ಸಹಜ ರೀ. ಅದು ಎಡವಿದ ಮೇಲೆ ಇನ್ನೊಂದ್ಸತಿ ಎಡವದ ಹಾಗೆ ನಾವು ಕಾಪಾಡಿಕೊಳ್ಳುವಂಥದ್ದು ಯೆಹೋವನ ಭಯ. ದಟ್ಸ್ ದ ಫಿಯರ್ ಆಫ್ ಗಾಡ್. ಆಮೆನ್. ಸಮ್ಟೈಮ್ಸ್ ನಮಗೆ ಗೊತ್ತಾಗೋದಿಲ್ಲ, ಅಲ್ಲಿ ಮುಂದೆ ಅವನು ಹೋಗ್ತಾ ಇದ್ದಾನೆ, ಕತ್ಲದಲ್ಲಿ ಹೋಗ್ತಾ ಇದ್ದಾನೆ, ಎಲ್ಲಿ ಎಡವುತ್ತಾನೆ ಯಾರಿಗೆ ಗೊತ್ತು? ನಮ್ಮ ಮನೇಲಿ ಹಾಲ್ ಇದೆ, 1 ಬೆಡ್ರೂಮ್ ಇದೆ, ಮತ್ತೆ ಹಿಂಗೆ ಪ್ಯಾಸೇಜ್ ಇದೆ, ಈ ಕಡೆ ಕಿಚನ್ ಇದೆ, ಮತ್ತೆ ಆ ಕಡೆ ಡೈನಿಂಗ್ ಹಾಲ್ ಇದೆ, ಮತ್ತೆ ಆ ಕಡೆ ಬೆಡ್ರೂಮ್ ಇದೆ, ಮತ್ತೆ ಹಿಂಗೆ ವಾಶ್ ಬೇಸಿನ್ ಇದೆ, ಮತ್ತೆ ಆ ಸಂಧಿ ಒಳಗೆ ಹೋದ್ರೆ ಅಲ್ಲೊಂದು ಏನದು ವಾಶ್ರೂಮ್ ಇದೆ, ಸ್ನಾನ ಮಾಡೋದ್ ರೂಮ್ ಇದೆ, ಮತ್ತೆ ಆ ಕಡೆ ಬಚ್ಚಲ ಇದೆ, ಮತ್ತೆ ಈ ಕಡೆ ಇನ್ನೊಂದು ಟಾಯ್ಲೆಟ್ ಇದೆ. ಇಷ್ಟೈತಲ್ಲ ನಮ್ಮ ಮನೆಯೊಳಗೆ. ಕತ್ಲ ಫುಲ್ ಡಾರ್ಕ್ ಒಳಗೆ ಸುಮ್ ಗಡ ಹೋದ್ರೆ ನಾನು ಏನಾಗ್ತೀನಿ? ನಾನು ಗೋಡೆಗೂ ತಲೆನೂ ಹೊಡ್ಕೊಂತೀನಿ, ಎಡವೂ ಬೀಳ್ತೀನಿ ಅಲ್ವಾ? ಎಲ್ಲಿ ಹೋಗ್ಬೇಕಂತಂದ್ರೆ ನಮ್ಗೊಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾಗಿ ಒಂದು ವೇ ಇರ್ತದೆ. ಅದು ಬೆಳಕಿದ್ರೆ, ಲೈಟ್ ಇದ್ರೆ, ಹೌದಾ ಜೋ? ಎಕ್ಸಾಕ್ಟ್ಲಿ. ಎಡವುತ್ತೀವ್ರಿ, ಆದ್ರೆ ಎಡವು ಬೀಳ್ತೇವೆ. ಓಕೆ, ಬಿದ್ದ ಮೇಲೆ ಎದ್ದಳದೈತಲ್ಲ, ಅದು ಇಂಪಾರ್ಟೆಂಟ್. ಆ ಬಿದ್ದಾಗ ಅಲ್ಲಿ ಪಶ್ಚಾತ್ತಾಪ ಪಡ್ತೇವಲ್ಲ, ಅದು ಇಂಪಾರ್ಟೆಂಟ್. ಬಿದ್ದಾಗ ಮನ ತಿರುಗ್ತೇವಲ್ಲ, ಅದು ಇಂಪಾರ್ಟೆಂಟ್. ಬಿದ್ದಾಗ ಹೃದಯ ಅಂತರಾಳದ ವೇದನೆಯಿಂದ ದೇವರನ್ನ ನೋಡ ಕೂಗ್ತೇವಲ್ಲ, ಅದು ಇಂಪಾರ್ಟೆಂಟ್. ಒಂದು ವೇಳೆ ಆ ರೀತಿ ಕೂಗಿದ್ರೆ, ಆ ರೀತಿ ಪಶ್ಚಾತ್ತಾಪ ಪಟ್ಟಿದ್ರೆ, ಆ ರೀತಿ ಕ್ಷಮಾಪಣೆ ನಾವು ಕೇಳೋದಾಗಿದ್ರೆ, ಎಲ್ಲರೂ ನನ್ನ ಕಡೆ ನೋಡ್ರಿ, ದೇವ್ರ ಪರಲೋಕದಿಂದ ಹಾಗೆ ಬಾಗಿ ಅದನ್ನು ಕೇಳಿಸ್ಕೊಳ್ತಾನ್ರಿ.
ದೇವ್ರು ಕೇಳಿಸ್ಕೊಳ್ತಾನೆ, ದೇವ್ರು ನೋಡ್ತಾನೆ. ತನ್ನ ಮಕ್ಕಳು, ಎಲ್ಲರೂ ಕೇಳಿಸ್ಕೊಳ್ರಿ, ತನ್ನ ಮಕ್ಕಳು ವೇದನೆಯಲ್ಲಿ ಅವಮಾನದಲ್ಲಿರುವುದು ದೇವರಿಗೆ ಕೊಂಚವೂ ಕೂಡ ಇಷ್ಟ ಇಲ್ಲ ರೀ. ನಮ್ಮನ್ನು ಸನ್ಮಾನಿಸುವುದು ಆತನ ಚಿತ್ತವಾಗಿದೆ, ನಮ್ಮನ್ನು ಮೇಲೆ ಕೆತ್ತುವುದು ಆತನ ಚಿತ್ತವಾಗಿದೆ. ನಾವು ಇವತ್ತು ಕಲಿಬೇಕಾಗಿರೋದು ದೀನತೆ. ಪ್ರೈಸಲೋ. ಅದೇ ಜ್ಞಾನಕ್ಕೆ 5ನೇ ಅಧ್ಯಾಯ 12ನೇ ವಾಕ್ಯ ಓದು. 5ನೇ ಅಧ್ಯಾಯ 12ನೇ ವಾಕ್ಯ, 12:13. ಅಯ್ಯೋ, ನಾನು ಸದುಪದೇಶವನ್ನು ಎಷ್ಟೋ ದ್ವೇಷಿಸಿದೆ. ಓಹೋ, ಕೆಲವೊಂದು ಸಾರಿ ಬುದ್ಧಿವಾದ ಮಾತು ಹೇಳ್ತೀವಲ್ಲ, ಅದು ಕೆಲವರಿಗೆ ಅದು ದ್ವೇಷವಾಗಿ ಕಾಣ್ತಿದೆ. ಏನ್ ಹೇಳ್ತೇನೆ ಅಲ್ಲಿ? ಸದುಪದೇಶವನ್ನು ನಾನು ಎಷ್ಟೋ ದ್ವೇಷಿಸಿದೆ. ಎಷ್ಟು ದ್ವೇಷಿಸಿದೆ? ಎಷ್ಟು? ಎಷ್ಟೋ ದ್ವೇಷಿಸಿದೆ. ಎಷ್ಟೋ ನಾನು ದ್ವೇಷ ಮಾಡಿದೆ. ನನ್ನ ಹೃದಯವು ಬುದ್ಧಿವಾದವನ್ನು ಎಷ್ಟೋ ತಾತ್ಸಾರ ಮಾಡಿತು. ಅರೆ, ನನ್ನ ಹೃದಯವು ದೇವರ ಬುದ್ಧಿವಾದವನ್ನು ಎಷ್ಟೋ ತಾತ್ಸಾರ ಮಾಡಿತು. ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ. ಅರೆ, ಯಾರ ಮಾತನ್ನ? ಬೋಧಕರ ಮಾತನ್ನು. ಒಂದ್ಸರಿ ಹೇಳ್ರಿ ಜೋರ, ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ. ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ. ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ. ಅವರ ಉಪದೇಶಗಳ ಕಡೆಗೆ ಏನಾಗ್ಲಿಲ್ಲ? ಕಿವಿ ಕೊಡ್ಲಿಲ್ಲ. ಸೇವಕರ ಮಾತನ್ನ ಗೌರವಿಸ್ರಿ. ನನ್ನಲ್ಲಿ ನಿಂತ್ಕೊಂಡಿರೋದು, ನಾನು ಯಾವುದೋ ಪ್ರವಾದನ ಕಲಿಸ್ಬೇಕಾಗಿಲ್ಲ. ದೇವ್ರು ನನ್ನ ಪ್ರವಾದಿಯಾಗಿ ಇಟ್ಟಿದ್ದಾನೆ ಇಲ್ಲಿ. ದೇವ್ರು ನನ್ನ ಕುರುಬನಾಗಿ ಇಟ್ಟಿದ್ದಾನೆ ಇಲ್ಲಿ. ನಿಮ್ಮ ಆತ್ಮೀಯ ತಂದೆಯಾಗಿ ದೇವ್ರು ನಮ್ಮನ್ನು ಇಟ್ಟಿದ್ದಾನೆ. ನಿಮ್ಮ ಆತ್ಮೀಯ ಸಹೋದರನಾಗಿ ದೇವ್ರು ನನ್ನನ್ನು ಇಟ್ಟಿದ್ದಾನೆ. ಈ ಸಭೆಯನ್ನು ನಡೆಸುವ ಪಾಲಕನಾಗಿ ದೇವ್ರು ನನ್ನನ್ನು ಇಟ್ಟಿದ್ದಾನೆ. ಮತ್ತೆಲ್ಲದಕ್ಕಿಂತ ಎಲ್ಲರ ಕೆಲಸ, ನಿಮ್ಮ ಆತ್ಮ ವಿಷಯದಲ್ಲಿ ನಾ ದೇವರಿಗೆ ಲೆಕ್ಕ ಕೊಡುವವನಾಗಿ, ಲೆಕ್ಕಾಧಿಕಾರಿಯಾಗಿ ದೇವ್ರು ನನ್ನನ್ನು ಇಟ್ಟಿದ್ದಾನೆ. ಎಲ್ಲಿ ತನಕ ನಮ್ಮ ಜೀವಿತದಲ್ಲಿ ದೀನತೆ ಬರೋದಿಲ್ವೋ, ಓಕೆ, ಇದು ನಾನು ಆರೋ ಮಾರ್ಕ್ ತೋರಿಸಿದ್ದೀನಿ ಹೇಳ್ರಿ. ಇದನ್ನ ಆರೋ ಮಾರ್ಕ್ ಏನ್ ತೋರಿಸಿದ್ದೀನಿ ನಾನು? ಇದನ್ನ ಫಾಲ್ ಡೌನ್, ಬೀಳದಂತ ಗ್ಯಾರಂಟಿ ರೀ. ಒಂದ್ ನಿಮಿಷ ಎಲ್ಲರೂ ಕೇಳಿಸ್ಕೊಡ್ರಿ. ನೀನು ಬಿದ್ದಾಗ ಯಾರು ಇರೋದಿಲ್ರಿ. ನೀನು ಬಿದ್ದಾಗ ಯಾರು ಇರೋದಿಲ್ಲ. ಸಮ್ಟೈಮ್ಸ್ ದೇವ್ರೇ ಎಲ್ಲರನ್ನೂ ದೂರ ಮಾಡಿಬಿಡ್ತಾನೆ. ಎಲ್ಲರನ್ನೂ ದೂರ ಮಾಡಿ ನೀನು ಒಬ್ಬಂಟಿಗನಾಗಿ ನೀನು ಬೀಳ್ತೀಯ. ಎಲ್ಲಿ ತನಕ ದೇವ್ರು ನೀನು ಒಬ್ಬಂಟಿಗನಾಗಿರ್ತಾನೆ ಅಂದ್ರೆ, ಎಲ್ಲಿ ತನಕ ನೀನು ಪಶ್ಚಾತ್ತಾಪ ಪಡ್ತೀಯೋ ಅಲ್ಲಿ ತನಕ ದೇವ್ರು ನೀನು ಒಬ್ಬಂಟಿಗರಾಗಿರ್ತಾನೆ. ವಾಕ್ಯ ಹೇಳ್ತಿದೆ, ಓಕೆ, ನನ್ನ ಉಪದೇಶಕರ ಮಾತನ್ನ ನಾನು ಏನ್ ಮಾಡಿದೆ? ತಿರಸ್ಕರಿಸಿದೆ. 6ನೇ ಅಧ್ಯಾಯ 15ನೇ ವಾಕ್ಯ ಓದ. ಅದರಲ್ಲಿ ಆದ ಕಾರಣ ಅವನಿಗೆ ತಟ್ಟನೆ ವಿಪತ್ತು ಸಂಭವಿಸುವುದು. ಯಾರು ವಾಕ್ಯಗಳನ್ನ, ಸೇವಕರ ಮಾತನ್ನ ಅಲಕ್ಷಿಸ್ತಾರೋ, ಯಾರು ಕೇಳುವುದಿಲ್ವೋ, ಅಲ್ಲಿ ಮುಂದಿನ ದೇವ್ರ ವಾಕ್ಯ ಹೇಳ್ತಿದೆ ಕಂಟಿನ್ಯೂಷನ್ ಅಲ್ಲಿ. ಓಕೆ, ಏನ್ ಹೇಳ್ತಿದೆ ಅಂತ? ಅವನು ಆದ ಕಾರಣ ಅವನಿಗೆ ತಟ್ಟನೆ ವಿಪತ್ತು ಸಂಭವಿಸುವುದು, ಹೇಳದ ಹಾಗೆ ಪಕ್ಕನೆ ಮುರಿಯಲ್ಪಡುವನು. ಅಲ್ಲಿ ನೋಡ್ರಿ, ಎಲ್ಲರೂ ತಟ್ಟನೆ ಹೇಳ್ರಿ, ಎಲ್ಲರೂ ತಟ್ಟನೆ, ತಟ್ಟನೆ, ಪಕ್ಕನೆ, ಪಕ್ಕನೆ. ಅರೆ ನೋಡಿ, ನಮ್ಮ ಕನ್ನಡದಲ್ಲಿ ನೋಡಿ ಎಷ್ಟು ಚಂದ ವರ್ಡ್ಗಳಿದಾವೆ. ಓದೋಣ ಇನ್ನೊಂದ್ಸತಿ ನಿಧಾನಕ್ಕೆ. ಆದ ಕಾರಣ ಅವನಿಗೆ ತಟ್ಟನೆ ವಿಪತ್ತು ಸಂಭವಿಸುವುದು. ಏನ್ ಸಂಭವಿಸ್ತದೆ? ಏನು ವಿಪತ್ತು ಸಂಭವಿಸ್ತದೆ. ಆಮೇಲೆ ಹೇಳದ ಹಾಗೆ ಪಕ್ಕನೆ ಮುರಿಯಲ್ಪಡುವನು. ತಟ್ಟನೆ ವಿಪತ್ತು ಬಂತಂದ್ರೆ ಪಕ್ಕನೆ ಮುರಿದೋಗ್ತಾನೆ. ಹೇಳ್ರಿ ನೋಡೋಣ, ಚೆನ್ನಾಗಿತ್ತಿದೆ ರೈಮಿಂಗ್ ವರ್ಡ್ ಚೆನ್ನಾಗಿತ್ತಿದೆ. ಏನಂತೆ? ತಟ್ಟನೆ ವಿಪತ್ತು ಬಂದ್ರೆ ತಟ್ಟನೆ. ಅರೆ ಸೂಪರ್. ಹೇಳ್ರಿ ಒಂದ್ಸರಿ. ತಟ್ಟನೆ ವಿಪತ್ತು ಬಂದ್ರೆ ಪಕ್ಕನೆ ಮುರಿಯಲ್ಪಡುವನು. ಅಂದ್ರೆ ಟೈಮ್ ತಗೋದಿಲ್ಲ ಅಂತ. ಅದೇನು ಒಂದು ಟೈಮ್ ಡ್ಯೂರೇಷನ್ ಸಿಗೋದಿಲ್ಲ, ಇಮ್ಮಿಡಿಯೇಟ್. ಇನ್ನೊಂದು ಭಾಷೆಯಲ್ಲಿ ಏನು ಹೇಳ್ತೀವಿ, ನಮ್ಮ ದಾವಣಗೆರೆ ಭಾಷೆಯಲ್ಲಿ ಅಲ್ಲೇಡ್ರಾ, ಅಲ್ಲೇ ಬಹುಮಾನ ಸಿಗ್ತದ್ರಿ ಇದು. ಬಟ್ ಆದ್ರೆ ಏನನ್ ಗೊತ್ತಾ, ಅಷ್ಟು ಸುಲಭವಾಗಿ ಅದು ಮನುಷ್ಯ ಬೀಳೋದಿಲ್ಲ. ಬಟ್ ದೇವ್ರನ್ನ ಕೆಲವು ಸಮಯವನ್ನು ದೇವ್ರು ಕೊಡ್ತಾ ಹೋಗ್ತಾನೆ. ದೇವ್ರ ಸಮಯ ಕೊಡ್ತಾ ಹೋಗ್ತಾನೆ. ನನ್ನನ್ನು ನೋಡ್ರಿ, ಓಕೆ, ಇಲ್ಲಿ ಗುಂಡಿಯಲ್ಲಿ ನಾನು ಇದ್ದೀನಿ. ಓಕೆ, ಗುಂಡಿಯಿಂದ ತಿಪ್ಪೆಯಿಂದ ದೇವ್ರು ನನ್ನ ಮೇಲೆ ಕೆತ್ತಿ ನಡೆಸ್ತಾ ಒಂದು ಉನ್ನತವಾದಂಥ ಸ್ಥಿತಿಗೆ ದೇವ್ರು ಕರ್ಕೊಂಡು ಬಂದು ನಿಲ್ಲಿಸ್ತಾನೆ. ಓಕೆ, ಈಗ ನಾವೇನ್ ಮಾಡ್ತಿದ್ದೇವೆ ಅಂದ್ರೆ, ಇಲ್ಲಿ ನಮ್ಗೆ ಈಗ ಎಲ್ಲ ಇದೆ ನನ್ನ ಹತ್ರ. ಅಲ್ಲಿ ಏನೂ ಇರಲಿಲ್ಲ, ಇಲ್ಲಿ ನನ್ನ ಹತ್ರ ಎಲ್ಲ ಇದೆ. ಮನೆ ಇದೆ, ಬಂಗಾರ ಇದೆ, ಬಟ್ಟೆಗಳಿದೆ, ವೆಹಿಕಲ್ ಇದೆ, ಕಾರ್ ಇದೆ, ಗಾಡಿ ಇದೆ, ಹಣ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿದೆ, ಎಲ್ಲ ಕಡೆ ಹೋಗಿ ಬಂದಿದ್ದೀನಿ, ನಾಲೆಡ್ಜ್ ಇಂಪ್ರೂವ್ ಆಗಿದೆ. ಓಕೆ, ವೆಲ್ ಎಜುಕೇಟೆಡ್ ಆಗಿದ್ದೇನೆ. ಆಮೇಲೆ ಒಳ್ಳೆ ಸ್ಥಾನ ಮಾನ, ಸ್ಮಾರ್ಟ್ ಎಲ್ಲ ಇದೆ. ಇದ್ರ ಜೊತೆಗೆ ಅವಾಗವಾಗ ಒಂದೊಂದ್ಸತಿ ಇದು ಬಂದು ಕೂಗ್ತಾ ಇರ್ತೈತೆ ಅಲ್ಲಿಂದ, ಹಲೋ ಸರ್, ಓ ರವೀಣ,
ರವೇಣ ಅಂತ ಇರ್ತೈತಿ. ಯಾರೋ ಕೂಗಾಕತ್ತಾರ ತಡಿ ನನಗೆ ಅಂತಂದೇಳಿ ನಾನು ಏನು ಮಾಡ್ತೇನೆ, ಅದನ್ನು ನಾನು ಬಿಟ್ಟು ಬಂದ ಪಾಪವನ್ನು ಮತ್ತೆ ಅದೇ ನೋಡ್ತೀನಿ. ಓಕೆ, ಈಗ ನಾನು ಏನು ಮಾಡ್ತೇನೆ ಗೊತ್ತಾ, ಹಿಂಗೆ ಹೋಗ್ತೀನಿ. ಈಗ ಹಿಂಗೆ ತಿರ್ಗಲ್ಲ, ಅದು ಸೌಂಡ್ ಮಾತ್ರ ಕೇಳ್ತಿರ್ತೈತಿ, ಮೆಲ್ಲಕ್ಕೆ ಹಿಂದೆ ಹೋಗ್ತೀನಿ ನಾನು. ಹೋಗ್ತಾ 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 ನೋಡಿ, ನನ್ನ ಡಿಗ್ರಿ ಚೇಂಜ್ ಆಗಿದೆ. 30 ಡಿಗ್ರಿ, 40 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 90 ಹೋಗಿ 1/4 ಹೋಗಿ ಬಂದು ನಿಲ್ತೇನೆ ಇಲ್ಲಿಗೆ. ಈ ಟರ್ನಿಂಗ್ನಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಟರ್ನಿಂಗ್ನಲ್ಲಿ ಬಹಳಷ್ಟು ಸಮಯದಲ್ಲಿ ನಾನು ಹಿಂದೆ ಏನು ಹೋಗ್ತಾ ಇದ್ದೀನಲ್ಲ, ಹಿಂಗೆ ಹೋಗ್ಬೇಕಾದ್ರೆ ದೇವ್ರು ಬಂದು ಹೇಳ್ತಾರೆ, ಸರ್ ಹೋಗಬೇಡಿ, ಸ್ಟಾಪ್. ಕೇಳಲ್ಲ ನಾವು, ಮೊಂಡ್ರು ನಾವು. ಯಾಕಂದ್ರೆ ಇಲ್ಲೈತ ದಿಮಾಕ್ ಜಾಸ್ತಿ ಆಗ್ಬಿಡ್ತೈತಿ, ಸೊಕ್ಕು ದಿಮಾಕು ನಾನೇ ಅನ್ನೋದು ಜಾಸ್ತಿ ಆಗ್ಬಿಡ್ತೈತಿ. ಹಿಂದೆ ಹೋಗ್ತೀವಿ, ದೇವ್ರ ವಾಕ್ಯ ಮಾತಾಡ್ತದೆ. ಹಿಂದೆ ಹೋಗ್ತೀವಿ, ಯಾರೋ ಒಬ್ಬ ಸಹೋದರನ್ ಬಂದು ಮಾತಾಡ್ತಾರೆ, ಯಾವೊಬ್ಬ ಸಹೋದರಿ ಬಂದು ಮಾತಾಡ್ತಾರೆ, ನೋ ಬ್ರದರ್ ಹೋಗಬೇಡಿ. ಇನ್ನು ದೇವ್ರ ಕನಸಿನಲ್ಲಿ ಬಂದು ಮಾತಾಡ್ತಾನೆ, ದೇವ್ರ ದರ್ಶನದಲ್ಲಿ ಬಂದು ಮಾತಾಡ್ತಾನೆ. ಇದು ಯಾವುದಕ್ಕೂ ನಾವು ಕಿವಿ ಕೊಡದೆ ಬಿದ್ರೆ ಸೀದಾ ಸರ್ರೆಗೆ ಬೀಳ್ತೀವಿ ನಾವು. ಜನ ಹೇಳ್ರಿ ನಗ್ತಾರ ಇಲ್ವೋ? ಅವಾಗ ಅವಮಾನ ಇದೆಯೋ ಇಲ್ವೋ? ನಿಂದೆಗಳು ಇದೆಯೋ ಇಲ್ವೋ? ಖಂಡಿತ ಇದೆ. ಬೈಬಲಲ್ಲಿ ಒಬ್ಬ ಮನುಷ್ಯ ಇದ್ದಾನೆ. ದೇವರು ಅವನನ್ನ ಮೇಲಕ್ಕೆತ್ತಿ ಅವ್ರ ತಂದೆ ತಾಯಿ ಆಶೀರ್ವಾದದಿಂದ, ತಂದೆ ತಾಯಿಗಳ ಪ್ರಾರ್ಥನೆಯಿಂದ, ಅವನು ಸಮರ್ಪಿಸಲ್ಪಟ್ಟಿದ್ದರಿಂದ ಇಸ್ರಾಯೇಲರಲ್ಲಿ ಒಬ್ಬ ಬಲಿಷ್ಠನಾದಂಥ ನ್ಯಾಯಸ್ಥಾಪಕನಾಗ್ತಾನೆ. ಬಲಿಷ್ಠನಾದ ನ್ಯಾಯಸ್ಥಾಪಕನು. ಎಂಥ ನ್ಯಾಯಸ್ಥಾಪಕನಂದ್ರೆ, ಅವನನ್ನು ಮುಟ್ಟುವ ಗಂಡಸು ಇಡೀ ದೇಶದಲ್ಲೇ ಇರಲಿಲ್ಲ. ಅವನನ್ನು ಟಚ್ ಮಾಡುವಂಥ ಗಂಡಸು ಇಡೀ ದೇಶದಲ್ಲೇ ಇರಲಿಲ್ಲ. ಅವನ ಹೆಸರು ಬೇರೆ ಯಾರಲ್ಲ, ಬಲಿಷ್ಠನಾದಂಥ ಸಂಸೋನನು. ಅವನು ಟಚ್ ಮಾಡೋವಂಥವ್ರು ಯಾರು ಇರಲಿಲ್ಲ ರೀ. ಯಾಕೆ ಅವನಿಗೆ ಟಚ್ ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೆ, ಯೆಹೋವನ ಬಲವು ಆತನ ಮೇಲಿತ್ತು, ಯೆಹೋವನ ಅಭಿಷೇಕವು ಆತನ ಮೇಲಿತ್ತು, ಯೆಹೋವನ ಸಾಮರ್ಥ್ಯ ಶ್ರೇಷ್ಠತೆ ಆತನ ಒಳಗಡೆ ಇತ್ತು. ಇಸ್ರಾಯೇಲರನ್ನ ಪರಿಪಾಲಿಸುವಂತ ಫಿಲಿಷ್ಟಿಯರಿಂದ ಬಿಡಿಸಿ, ಮಿದ್ಯಾನರಿಂದ ಬಿಡಿಸಿ, ಕಾನಾನ್ಯ ರಾಜರುಗಳಿಂದ ಬಿಡಿಸಿ, ಸುತ್ತಮುತ್ತ ಇರುವ ವೈರಿಗಳಿಂದ ಬಿಡಿಸಿ ಆ ಜನರನ್ನ ಸಂರಕ್ಷಿಸುವಂತ ಅಧಿಕಾರ ಆತನ ಜೊತೆಯಲ್ಲಿ ಇತ್ತು. ಆದ್ರೆ ಅವನು ಮಾಡಿದ್ದು ಒಂದು ಕೆಲಸ ಏನಂದ್ರೆ, ಓಕೆ, ದಲೀಲಳ ಸಹವಾಸ ಮಾಡ್ದ. ಎಷ್ಟು ಸಾರಿ ದೇವ್ರು ಎಚ್ಚರಿಸಿರ್ಬೋದ್ರಿ ಅವನಿಗೆ? ಎಷ್ಟು ಸಾರಿ ದೇವ್ರು ಅವನನ್ನ ಅವನ ದರ್ಶನದಲ್ಲಿ ಅವನನ್ನ ಮುಂದೆ ನಡೆಸಿರ್ಬೋದು, ಅವನ ಅಧಿಕಾರದಲ್ಲೇ ಮುಂದೆ ನಡೆಸಿರ್ಬೋದು, ಅವನ ಸಾಮರ್ಥ್ಯದಲ್ಲೇ ಮುಂದೆ ನಡೆಸಿರ್ಬೋದು. ಪ್ರತಿ ಸತಿ ಹೋಗ್ತಿದ್ದ, ಟೈಟಾಗಿ ಕುಡಿತಿದ್ದ, ಹೋಗಿ ದಲೀಲಳ ಮೇಲೆ ಮಲ್ಕೊಂತ ಇದ್ದ. ಅವಳು ನೋಡ್ರಿ ಎಂತ ಡ್ರಾಮಾ ಆಡ್ತಾಳ. ಸಂಸೋನನೇ ಎದ್ದೇಳು, ಫಿಲಿಷ್ಟಿಯರು ಬಂದ್ರು ಅಂತ ತಕ್ಷಣ ಎದ್ದೆಲ್ಲ ಅವನು ಕೈ ಕಾಲು ಕಟ್ಟಿದ್ರೆ ಹಂಗೆ ಎಲ್ಲ ಕೊಡಕೊಂಡು ಎದ್ದು ಬಿಡ್ತಿದ್ದಂತ ಅವನು. ಇದೇ ತರ ವಂಚನೆ ಮಾಡ್ತಾ ಒಂದು ದಿನ ನಿಜವಾಗಿಯೂ ದೇವ್ರ ವಾಕ್ಯ ಹೇಳ್ತಿದೆ, ಯೆಹೋವನು ಅವನನ್ನ ಬಿಟ್ಟು ಹೋಗಿದ್ದರಿಂದ, ದೇವರು ಅವನನ್ನು ಬಿಟ್ಟು ಹೋಗಿದ್ದರಿಂದ. ಈಗ ಅವಳು ಹೇಳ್ತಾಳೆ, ಕೈ ಕಾಲು ಕಟ್ಟಿ, ಸಂಸೋನ್ ಫಿಲಿಷ್ಟಿಯರು ಬಂದ್ರು ಅಂದ ತಕ್ಷಣ ನೋಡ್ತೇನೆ, ಆಗ್ತಾ ಇಲ್ಲ, ಸಿಗಾಕೊಂಡಿದ್ದಾರೆ. ಬಂದ್ರು, ಅವನನ್ನು ಹಿಡಿದ್ರು. ಫಸ್ಟ್ ಅವ್ನ ಕೂದಲನ್ನ ಏನ್ ಮಾಡ್ಬಿಟ್ರು, ಅವಳೇನ್ ಮಾಡಿದ್ಲು, ಕತ್ರಿ ತಗೊಂಡು ಎಲ್ಲ ಕಟ್ ಮಾಡ್ಬಿಟ್ಲು. ಕೂದಲನ್ನೆಲ್ಲ ಉದ್ದ ಕೂದಲ ಇತ್ತು ಅವನಿಗೆ, ಸಂಸೋನನಿಗೆ. ನೀವು ಕೂಡ ಅದಕ್ಕೆ ಹೇಳ್ತೇನೆ, ಉದ್ದ ಕೂದಲ ಬಿಡಬೇಡ್ರಿ ಅಂತೀನಿ. ಯಾರೆಲ್ಲ ಇಷ್ಟು ಉದ್ದ ಕೂದಲ ಬಿಡ್ತಿರೋ, ದಲೀಲಳ ಬರ್ತಾಳೆ. ಸುಮ್ಮನೆ ಬರಲ್ಲ ದಲೀಲಳ, ಕತ್ರಿ ತಗೊಂಡ್ಬರ್ತಾಳೆ. ಒಂದಿನ ನಿನ್ನ ಕೂದಲ ಕತ್ತರಿಸಲ್ಪಡ್ತದೆ. ಬರೇ ಕೂದಲ ಕತ್ತರಿಸಲ್ಪಟ್ಟಿದ್ರೆ ಪರವಾಗಿಲ್ಲ ರೀ, ಅವನ ಕಣ್ಣು ಕೂಡ ಕಿತ್ತು ಬಿಟ್ರಂತೆ. 2 ಕಣ್ಣು ಕಿತ್ತು ಬಿಟ್ರಂತೆ. ಹಿಂಗಾಗಿ ಕಿತ್ತು ಕಣ್ಣು ಎರಡು ಕಣ್ಣು ಕಿತ್ತರು. ಅವನ ಬಲನೂ ಹೊರಟೋಯ್ತು. ಯಾಕಂದ್ರೆ ದೇವ್ರು ಬಿಟ್ಟು ಹೋಗಿದ್ದ ಅವನನ್ನ. ದೇವ್ರು ಬಿಟ್ಟು ಹೋಗಿದ್ದ ಅನ್ನೋದಕ್ಕಿಂತ ಅವನು ದೇವರನ್ನ ಬಿಟ್ಟು ಹೋಗಿದ್ದ. ಸಂಸೋನನ್ನ ದೇವರನ್ನು ಬಿಟ್ಟು ಹೋಗಿ ಯಾರು ಮಡಿಲಲ್ಲಿ ಮಲ್ಕೊಂಡಿದ್ದಾನೆ, ದಲೀಲಳ ಮಡಿಲಲ್ಲಿ ಮಲ್ಕೊಂಡಿದ್ದಾನೆ. ಅದು ಅಷ್ಟು ಮಾತ್ರ ಅಲ್ಲದೆ, ಅವನು ತಗೊಂಡೋಗಿ ಅವ್ರ ಊರಿನಲ್ಲಿ ಕೈದಿಯಾಗಿ ಅವನಿಗಿಟ್ರು. ಬರೇ ಕೈದಿಯಾಗಿರ್ಲಿಲ್ಲ, ಹಿಟ್ಟು ಬೀಸಾಕ್ ಹಚ್ಚಿದ್ರು ಅವನಿಗೆ. ಪ್ರತಿ ಸಾರಿ ಅವನು ಆ ಹಿಟ್ಟು ಬೀಸಬೇಕಾದ್ರೆ ಅದು ದೊಡ್ಡದೊಂದು ಗಾಣ ಇರ್ತದೆ, ಅದು ಎತ್ತು ತರ ಹಿಂಗೆ ತಿರುಗ್ಬೇಕು ಅವನಿಗೆ, ಫುಲ್ ರೌಂಡ್ ಹೊಡಿಬೇಕು ಅವನಿಗೆ. ನೋಡ್ರಿ ಈಗ ಏನಾಗಿದೆ ಗೊತ್ತಾ, ಆ ಸಮಯದಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ.
ಅಷ್ಟು ಸಮಯ ಅವನು ಪಶ್ಚಾತ್ತಾಪ ಪಟ್ಟು 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 ತಿರುಗ್ತಾನೆ ಇದ್ದಾನೆ, ಕಣ್ಣೀರಿಡ್ತಾ ಇದ್ದಾನೆ, ಗೋಳಾಡ್ತಾ ಇದ್ದಾನೆ. ಒಂದಿನ ಅವ್ರದ್ದು ಹಬ್ಬ ಬಂತು, ಒಂದು ಉತ್ಸಾಹ ಬಂತು. ದೊಡ್ಡ ಉತ್ಸವದಲ್ಲಿ ಆ ಹಬ್ಬದಲ್ಲಿ ಏನಾದರೂ ಚೆನ್ನಾಗಿಲ್ಲ, ಎಂಟರ್ಟೈನ್ಮೆಂಟ್ ಚೆನ್ನಾಗಿಲ್ಲ, ಇದು ಬರೀ ಡ್ಯಾನ್ಸ್ ಆಯಿತು, DJ ಆಯಿತು. ಆದರೆ ಏನಾದರೂ ಸಮಥಿಂಗ್, ಏನಾದರೂ ಸ್ಪೆಷಲ್ ಬೇಕಲ್ಲ ಅಂತಂದ್ರೆ, ಏನು ಸ್ಪೆಷಲ್ ಬೇಕು? ಆ ಸಂಸನ ಹಿಡ್ಕೊಂಬರ್ರಿ, ಹಿಡ್ಕೊಂಬಂದು ನಮ್ಮ ಮುಂದೆ ಅವನಿಗೆ ಡ್ಯಾನ್ಸ್ ಮಾಡಲಿ, ಅವ್ನು ನೋಡೋಣ. ಬಲಿಷ್ಠನಲ್ಲ ಅವನು, ವೈರಿಯ ಪಾಳ್ಯದಲ್ಲಿ ಹೋಗಿ ನಿಲ್ಲುವ ಪರಿಸ್ಥಿತಿ ಬರ್ತದೆ. ಅವ್ನು ಕೇಳ್ಕೊಂಡಿದ್ದೇನು ಗೊತ್ತಾ? ಲಾಸ್ಟ್ ಫೈನಲ್ ಡೆತ್ನ ಕೇಳ್ಕೊಳ್ತಾನೆ. ನಾನು ಕರ್ಕೊಂಡೋಗಿ ಇದಕ್ಕೆ ಆಧಾರ ಸ್ತಂಭ ಯಾಗಿದೆ ಈ ದೇವಸ್ಥಾನಕ್ಕೆ, ಈ ಒಂದು ಮಂಟಪಕ್ಕೆ, ಅಲ್ಲಿ ನಿಲ್ಲಿಸ್ರಿ ಅಂತ ಕೇಳ್ತಾನೆ. ಅಲ್ಲಿ ನಿಲ್ಲಿಸಿದ ತಕ್ಷಣ ಈ ಗಿಡದ ಅವನು ಹೇಳ್ತಾನೆ, ಲಾರ್ಡ್, ಐ ಕಮಿಟ್ ಮೈ ಸೆಲ್ಫ್ ಇನ್ ಟು ಎ ಹ್ಯಾಂಡ್. ನನ್ನನ್ನು ನಿನ್ನ ಕೈಗೆ ನಾನು ಒಪ್ಪಿಸ್ಕೊಡ್ತೀನಿ, ಒಂದೇ ಒಂದು ಸರಿ ನನಗೆ ಆ ಸ್ಟ್ರೆಂತ್ ಕೊಟ್ಬಿಡು. ಈ ಫಿಲಿಸ್ಟೀರ್ನೆಲ್ಲರನ್ನೂ ನಿರ್ನಾಮ ಮಾಡಿಬಿಡ್ತೀನಿ ನಾನು. ರೀ, ಅವನ ಲೈಫು ಹೆಂಗೆ ಎಂಡ್ ಆಗಬೇಕಾಗಿದ್ದು ಹೆಂಗೆ ಎಂಡ್ ಆಯ್ತು ನೋಡ್ರಿ. ಇವತ್ತೊಂದು ಎಚ್ಚರಿಕೆ ಸಂದೇಶ ರೀ ಇದು. ಪ್ರೈಸ್ ದಿ ಲಾರ್ಡ್. ಎಚ್ಚರಿಕೆ ಸಂದೇಶ. ನ್ಯಾಯಸ್ಥಾಪಕರ ಕಾಲ ಮುಗಿತಿದ್ದಂಗೆ ಅರಸರುಗಳ ಕಾಲ ಪ್ರಾರಂಭವಾಗ್ತದೆ. ಸಾಮುವೇಲ್ ಹೇಳ್ತಾನೆ, ದೇವ್ರು ಬಂದು ಹೇಳ್ತಾರೆ, ಸಾಮುವೇಲ್, ಈ ಜನರು ನನ್ನ ಅರಸುತನ ಬೇಡಂತೆ, ರಾಜ ಬೇಕಂತೆ, ಹೋಗವ್ನ ರಾಜ ಮಾಡು. ಇವನು ಹೋಗಿ ಯಾರನ್ನ ರಾಜ ಮಾಡ್ತಾನೆ? ಯಾರನ್ನ? ಸೌಲನನ್ನ ರಾಜ ಮಾಡ್ತಾನೆ. ಸೌಲ ಯಾರು ಹೇಳ್ರಿ? ಯಾರ ಮಗ ಸೌಲ? ಕೀಷನ ಮಗ. ಓಕೆ, ಹೆಂಗಿದ್ನಂತವನು? ಸುಂದರನು, ಅವನು ಕೂಡ ಕೆಂಬಣ್ಣದವನು. ಓಕೆ, ಮತ್ತು ಇಸ್ರಾಯೇಲರಲ್ಲಿ ಅವ್ನು ನಿಂತ್ಕೊಂಡ್ರೆ ಎಲ್ಲ ಇಸ್ರಾಯೇಲರು ಇಷ್ಟಿಷ್ಟಿದ್ರು, ಅವನು ಮಾತ್ರ ಹೈಟ್ ಆಗಿದ್ದ ಇಷ್ಟು. ಇಲ್ಲಿ ಯಾರು ಹೈಟ್ ಇದ್ದಾರೆ? ನಮ್ಮ ವಿನೋದ್ ಹೈಟ್ ಇದ್ದಾನೆ, ನಮ್ಮ ಜೋ ಹೈಟ್ ಇದ್ದಾನೆ. ಎಷ್ಟು ಬಾರ ಜೋ ನಿಂತ್ಕೊಳ್ಳಿ ಇಲ್ಲ ನನ್ನ ಪಕ್ಕ. ಹುಟ್ಟಿದಾಗ ಎತ್ಕೊಂಡಿದ್ದೆ ಕೈಯಾಗಿ ಹಿಂಗೆ. ಇವನಿಗೆ ಹೇಗೆ ನೋಡು, ಇವ್ನು ನನ್ಕಿಂತ ಹೈಟ್ ಆಗ್ಯಾನೀಗ ಅಲ್ವಾ? ಯಾರು ಹೈಟ್ ಇದ್ದಾರೆ ಇಲ್ಲಿ? ಜೋನೇ ಹೈಟ್ ಇದ್ದಾನಲ್ಲ, ಹಿಂಗಿದ್ನೆ ಅಂತ ಹಿಂಗೆ ಎಲ್ಲರಿಗಿಂತ ಹೈಟಾಗಿ ಕಾಣೋಣಂತೆ ಅವನು. ಇವನಿಗೆ ತಗೊಂಡೋಗಿ ಕಿರೀಟ ಇಟ್ಟು ಏನ್ ಮಾಡಿದ್ರು? ಇವನಿಗೆ ರಾಜನನ್ನಾಗಿ ಮಾಡಿದ್ರು. ರೈಟ್? ಈಗ ರಾಜನಾಗಿ ಮಾಡ್ದನು ಅವನು. ಹೋಗ್ತಾ 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 ಅವನು ದುಷ್ಟತನ ಅವನಿಗೆ ಕಾಣ್ತು. ಯಾಜಕರು ಮಾಡಬೇಕಾಗಿದ್ದ ಕೆಲಸವನ್ನು ಅವನ ಕೈ ಹಾಕಿದ. ದೇವರಿಗೆ ವಿರೋಧವಾಗಿ ಅದನ್ನು ಜೀವಿಸಿದ. ದೇವರು ಏನ್ ಮಾಡಂದ್ರು ಅದನ್ನು ಮಾಡಲಿಲ್ಲ. ಹಲೋ, ಹಠವು, ಮಿಥ್ಯಾ ಭಕ್ತಿಯು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿದೆ. ಹಠ ಒಳ್ಳೇದಲ್ಲ ರೀ. ಇದ್ರೊಳಗೆ ಇನ್ನೊಂದು ಸೇರ್ಸಣ ಈಗ. ಬೀಳ್ಲಿಕ್ಕೆ ಕಾರಣ ಏನು? ಇನ್ನೊಂದು ಹಠ. ದೇವ್ರು ಬಂದು ಇನ್ನೊಂದ್ಸತಿ ಅದೇ ಸಾಮೇಲ್ ಹತ್ರ ಬಂದು ಹೇಳ್ತಾರೆ, ಸಾಮೇಲ್, ಈ ಕೀಷನ ಮಗನಾದಂಥ ಸೌಲನ ರಾಜನ ನಂಗೆ ಮಾಡೋದಕ್ಕೆ ಇವತ್ತು ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಇಟ್ಸ್ ದ ಮೋಸ್ಟ್ ಡೇಂಜರ್ ರೀ. ಗಿಲ್ಬೋವ ಬೆಟ್ಟದಲ್ಲಿ ಕೊಲ್ಲಲ್ಪಟ್ಟ ಅವನು, ಅವನ ಮಕ್ಕಳು ಕೊಲ್ಲಲ್ಪಟ್ರು. ಏಲಿ, ಯಾಜಕನಾಗಿದ್ದಂಥ ಏಲಿ ಕೊಲ್ಲಲ್ಪಟ್ಟ, ಸತ್ತೋದ. ಅವನ ಮಕ್ಕಳು ಕೊಲ್ಲಲ್ಪಟ್ರು. ಎಂಥ ದೊಡ್ಡ ನಾಶ ಆಯ್ತ್ರಿ ಅವತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೌಲನ ಮಕ್ಕಳು ಎಲ್ಲರೂ ಕೂಡ ಕೊಲ್ಲಲ್ಪಟ್ರು. ಪ್ರೀತಿಯುಳ್ಳ ದೇವಚಂದ್ರೇ, ಒಂದು ಸಾರಿ ನಮ್ಮ ಲೈಫ್ನಲ್ಲಿ ಇದು ನಾವು ಕಳ್ಕೊಂಡ್ರೆ, ನಾನೊಂದು ಹೇಳ್ತೀನಿ ನೋಡ್ರಿ, ದೀನತೆ ಅನ್ನೋದು ನಮಗೆ ಸಿಕ್ಕ ದೊಡ್ಡ ಬೊಕ್ಕಸ. ಅದು ದೊಡ್ಡ ಬೊಕ್ಕಸ. ಅದು ನಮಗೆ ನಾವು ಪ್ರಾರ್ಥಿಸಬೇಕಾಗಿದೆ. ಸ್ವಾಮಿ, ನನಗೆ ದೀನತೆಯನ್ನು ಕಲಿಸು, ತಗ್ಗಿಸುವಿಕೆಯನ್ನು ಕಲಿಸು, ಪ್ರಾಮಾಣಿಕತೆಯನ್ನು ಕಲಿಸು, ಕ್ಷಮಿಸುವುದನ್ನು ಕಲಿಸು, ಕರುಣೆಯನ್ನು ಕಲಿಸು, ತಾಳ್ಮೆಯನ್ನು ಕಲಿಸು, ಸಹಿಸಿಕೊಳ್ಳುವುದನ್ನು ಕಲಿಸು, ಶಾಂತತೆ ಕಲಿಸು, ನಿರ್ಮಲ ಚಿತ್ತತೆಯನ್ನು ಕಲಿಸು, ಸಮಾಧಾನವನ್ನು ಕಲಿಸು, ಕ್ಷಮಿಸುವುದನ್ನು ಕಲಿಸು, ಪ್ರೀತಿಸುವುದನ್ನು ಕಲಿಸು, ಯಥಾರ್ಥ ಹೃದಯ ಉಳ್ಳವನಾಗಿರುವುದನ್ನು ನನಗೆ ಕಲಿಸು. ನಾವು ಪ್ರಾರ್ಥಿಸಬೇಕಾಗಿದೆ. ಇದಿಷ್ಟು ಎಲ್ಲಿದೆ ಅಂದರೆ ದೀನತೆ ಒಳಗಡೆ ಇದೆ ರೀ. ಯಾವೊಬ್ಬ ಮನುಷ್ಯನು ದೀನತೆಯಲ್ಲಿ ಬರ್ತಾನೋ ಅವನು ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸಲ್ಪಡ್ತಾನೆ. ಆಮೆನ್, ಆಮೆನ್. ತಗ್ಗಿಸಲ್ಪಡುವರು ಪ್ರತಿಯೊಬ್ಬರು ಕೂಡ, ಯೇಸು ಹೇಳ್ತಾರೆ, ಹೆಚ್ಚಿಸಲ್ಪಡುವರು. ಹೆಚ್ಚಿಸಲ್ಪಡುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು,
ಕೀರ್ತನೆಕಾರ ಹೇಳ್ತಾರೆ, ಧಡಲ್ ಅಂತಂದೇಳಿ ಅವನು ಮುರಿದು ಬೀಳುವನು, ಏಳದ ಹಾಗೆ ಮುರಿದು ಬೀಳುವನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಏಳದ ಹಾಗೆ ಮುರಿದು ಬಿಡ್ತಾನೆ. ಅದೇ ಇನ್ನೊಬ್ಬ ರಾಜನನ್ನ ನಾವು ನೋಡ್ತೀವಿ, ಅರಸನಾದ ಉಜ್ಜಿಯನು. ಒಳ್ಳೆ ಕೆಲಸ ಮಾಡ್ದ, ಬಂದು ಎಲ್ಲ ಅನ್ಯ ದೇವರುಗಳನ್ನೆಲ್ಲ ತೆಗೆದು ಹಾಕಿ ಜನರಿಗೆಲ್ಲರಿಗೂ ನೀತಿ ಮಾರ್ಗದಲ್ಲಿ ನಡೆಸಿದ. ನಡೀತಾ 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 ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾದನಂತ ದೇವರ ವಾಕ್ಯ ಹೇಳ್ತದೆ. ಪೂರ್ವಕಾಲ ವೃತ್ತಾಂತದಲ್ಲಿ ಅವನ ಚರಿತ್ರೆ ಬರೀಬೇಕಾದ್ರೆ ಚರಿತ್ರೆಕಾರರು ಬರೀತಾ ಇದ್ದಾರೆ, ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾದನೆಂಬುದಾಗಿ ಹೇಳ್ತದೆ. ಇದರಿಂದ ಏನಾಯ್ತು ಗೊತ್ತಾ? ದೇವಾಲಯದಲ್ಲಿ ಹೋಗಿ ಧೂಪ ಹಾಕ್ಲಿಕ್ಕೆ ಹೋದ್ರೆ ಕುಷ್ಠ ಬಂದು ಅವನ ಹಣೆಗೆ ಬಡದ್ರಿಂದ ಅವನು ಸಾಯೋ ತನಕ ಸಪ್ರೇಟ್ ಆಗಿರ್ಬೇಕಾಯ್ತು. ಸಪ್ರೇಟ್ ಆಗಿ ಅವನಿಗೆ ಸಮಾಧಿ ಮಾಡ್ಬೇಕಾಯ್ತು. ಅವನಿಗೆ ಸಾಯೋ ತನಕ ಸಪ್ರೇಟ್ ಆಗಿರ್ಬೇಕಿತ್ತು ಅವನು. ದ ಮೋಸ್ಟ್ ಡೇಂಜರಸ್ ಡಿಸೀಸ್ ಇಸ್ ಲೆಪ್ರಸಿ. ವೈ? ಬಿಕಾಸ್ ದಟ್ ಲೆಪ್ರಸಿ ಡಿಸ್ಫಿಗರ್ಡ್ ಅವರ್ ಫಿಗರ್ಸ್. ನಮ್ಮ ಸುಂದರತೆಯನ್ನು, ನಮ್ಮ ಮುಖವನ್ನು ಎಲ್ಲವನ್ನ ಕುರೂಪವಾಗಿ ಮಾಡ್ಬಿಡ್ತಿದೆ. ಈ ಬೆರಳುಗಳೆಲ್ಲ ಉದುರೋಗ್ಬಿಡ್ತಾವೆ. ಇವೆಲ್ಲ ಗಾಯ ಆಗಿ ಕೀವು ರಕ್ತ ಸೋರಿ ಕಣ್ಣಿಗೆ ಹಿಂಗಿರ್ತಾರೆ. ಹಿಂಗೆ ಆಕ್ಷನ್ ಅದೇ ತೋರ್ಸೋದು ನಾವು, ಹಿಂಗೆ ಅಲ್ವಾ? ಎಚ್ಚೆತ್ಕೊಳ್ಳೋದು. ಎಷ್ಟು ಜನರು ಡೌನ್ ಫಾಲ್ ಆಗಿದ್ದಾರೆ ಬೈಬಲಲ್ಲಿ. ಲಾಸ್ಟ್ ಒಂದೇ ಒಂದು ವಾಕ್ಯವನ್ನು ಓದಿ ಮುಗಿಸೋಣ. ಫಿಲಿಪಿಯನ್ಸ್ ಚಾಪ್ಟರ್ 2 verse 8. somebody read. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಆತನು ಕಾಣಿಸಿಕೊಂಡಿದ್ದಾಗ, ನೋಡ್ರಿ, ಯೇಸು ಸ್ವಾಮಿ ಬಗ್ಗೆ ಇಲ್ಲಿ ಬರೆಯಲ್ಪಡ್ತಾ ಇದೆ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ, ಯಾವ ಕಾರಣದಿಂದ? ತಗ್ಗಿಸಲ್ಪಟ್ಟ ಕಾರಣದಿಂದ. ಹೇಳ್ರಿ, ವಿಧೇಯನಾದ ಕಾರಣದಿಂದ. ಹಲೋ, ಯಾವ ಮನುಷ್ಯ ತಗ್ಗಿಸಲ್ಪಟ್ಟು ವಿಧೇಯನಾಗ್ತಾನೋ ಈ ಕಾರಣದಿಂದ ಅಂತ ದೇವ್ರ ವಾಕ್ಯ ಹೇಳ್ತದೆ. ಈ ಕಾರಣದಿಂದ ದೇವ್ರ ಅವನ್ನ ಏನ್ ಮಾಡಿದಂತೆ, ಈಗ ಅತ್ಯುನ್ನತವಾದಂಥ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆಮೇಲೆ ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನ ಸಲ್ಲಿಸುವರು. ಹಲ್ಲೆಲೂಯಾ. ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ಸ್ ಬೇರೆ ನಮಗೆ ಎಲ್ಲಿ ಸಿಕ್ಕೋದಿಲ್ರಿ. ನಮಗೆ ಎಲ್ಲಿ ಸಿಕ್ಕೋದಿಲ್ಲ. ಇದಕ್ಕಿಂತ ಎಕ್ಸಾಂಪಲ್ಸ್ ಬೇಕಾ ನಮಗೆ? ಯೇಸು ಸ್ವಾಮಿ ತಗ್ಗಿಸಿಕೊಂಡು ಮರಣವನ್ನ, ಅಂದರೆ ಶಿಲುಬೆ ಮರಣ ಹೊಂದುವಷ್ಟು ವಿಧೇಯನಾಗಿದ್ದರಿಂದ ದೇವರ ಅವನನ್ನ ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸಿದಂತೆ. ಆಮೆನ್. ಅದಕ್ಕೆ ಯಾರು ತಗ್ಗಿಸಲ್ಪಡ್ತಾರೋ ದೇವರು ಅವರನ್ನ ಉನ್ನತವಾದ ಆಕಾಶದಿಂದ ಅದನ್ನು ಬಾಗಿ ನೋಡಿ ದೀನರನ್ನ ಧೂಳಿಯಿಂದಲೂ ಬಡವರನ್ನ ತಿಪ್ಪೆಯಿಂದಲೂ ಮೇಲಕ್ಕೆ ಎತ್ತಿ ಪ್ರಭುಗಳ ಸಮ್ಮುಖದಲ್ಲಿ ಕೂರಿಸುವ ದೇವರಾಗಿದ್ದಾರೆ. ಎಲ್ಲಿ ನಮಗೆ ಟೈಮ್ ಸಿಗ್ತೈತೋ ದೀನತೆಗೆ, ಎಲ್ಲಿ ನಾವು ಬದಲಾವಣೆ ಆಗ್ಬೇಕಂತ ಟೈಮ್ ಸಿಗ್ತೈತೋ ಬದಲಾವಣೆ ಆಗೋಣ. ದೇವ್ರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಗಾಡ್ ಬ್ಲೆಸ್ ಯು.